ತಿಂಗಳು ಮುಗಿಯುವ ಮುನ್ನವೇ ಕೈಯಲ್ಲಿ ದುಡ್ಡು ಖಾಲಿಯಾಗ್ತಿದೆಯಾ? ಹಾಗಾದ್ರೆ ಈ ರಹಸ್ಯ ತಿಳಿಯಿರಿ. ಮನೆಯಲ್ಲಿ ಲಕ್ಷ್ಮಿ ನೆಲೆಸಬೇಕಾದರೆ ಹಿರಿಯರು ಹೇಳಿದ ಈ 8 ಸೂತ್ರಗಳನ್ನು ಮರೆಯಬೇಡಿ. ನಿಮ್ಮ ಆರ್ಥಿಕ ಜೀವನವನ್ನೇ ಬದಲಾಯಿಸುವ ಆ ಒಂದು ಗೋಲ್ಡನ್ ಟಿಪ್ ಇಲ್ಲಿದೆ. ನಮ್ಮಲ್ಲಿ ತುಂಬಾ ಜನರು ಒಂದು ಮಾತನ್ನು ಪದೇ ಪದೇ ಹೇಳುತ್ತಿರುತ್ತಾರೆ. ದುಡ್ಡು ಚೆನ್ನಾಗಿಯೇ ಬರುತ್ತದೆ, ಆದರೆ ಕೈಯಲ್ಲಿ ನಿಲ್ಲುತ್ತಿಲ್ಲ ಎಂದು. ತಿಂಗಳ ಆರಂಭದಲ್ಲಿ ಸಂಬಳ ಬರುತ್ತದೆ. ಕೆಲವು ದಿನಗಳು ಕಳೆಯುವಷ್ಟರಲ್ಲೇ ಖರ್ಚುಗಳು ಶುರುವಾಗುತ್ತವೆ. ತಿಂಗಳ ಕೊನೆಗೆ ಬರುವಷ್ಟರಲ್ಲಿ ಮತ್ತೆ ಅದೇ ಆತಂಕ, ಎಷ್ಟು ಸಂಪಾದಿಸಿದರೂ ಏಕೆ ಸಾಕಾಗುತ್ತಿಲ್ಲ ಎಂದು. ಗೆಳೆಯರೇ, ಹಿಂದೂ ಸಂಪ್ರದಾಯದಲ್ಲಿ ಲಕ್ಷ್ಮೀದೇವಿಯನ್ನು ಕೇವಲ ಹಣದ ಅಧಿದೇವತೆಯಾಗಿ ಮಾತ್ರ ನೋಡುವುದಿಲ್ಲ. ಆಕೆಯನ್ನು ಐಶ್ವರ್ಯ, ಆರೋಗ್ಯ, ಆನಂದ, ತೃಪ್ತಿ ಹಾಗೂ ಕುಟುಂಬದ ಏಳಿಗೆಯ ಪ್ರತೀಕವಾಗಿ ಭಾವಿಸುತ್ತಾರೆ. ಅದಕ್ಕಾಗಿಯೇ ನಮ್ಮ ಹಿರಿಯರು ಯಾವಾಗಲೂ ಲಕ್ಷ್ಮೀ ಕಟಾಕ್ಷ ಇರಬೇಕು ಎಂದು ಹೇಳುತ್ತಿದ್ದರು. ಏಕೆಂದರೆ ಲಕ್ಷ್ಮಿ ಎಂದರೆ ಕೇವಲ ಹಣ ಅಲ್ಲ, ಮನೆಯಲ್ಲಿ ನೆಮ್ಮದಿ ಇರುವುದು ಕೂಡ ಲಕ್ಷ್ಮಿಯೇ. ಕುಟುಂಬದ ಸದಸ್ಯರು ಆರೋಗ್ಯವಾಗಿರುವುದು ಕೂಡ ಲಕ್ಷ್ಮಿಯೇ. ಮಕ್ಕಳು ಒಳ್ಳೆಯ ದಾರಿಯಲ್ಲಿ ನಡೆಯುವುದು ಕೂಡ ಲಕ್ಷ್ಮಿಯೇ. ಮನಸ್ಸು ಪ್ರಶಾಂತವಾಗಿರುವುದು ಕೂಡ ಲಕ್ಷ್ಮಿಯೇ. ಅದಕ್ಕಾಗಿಯೇ ನಮ್ಮ ಹಿರಿಯರು ಕೆಲವು ನಿಯಮಗಳನ್ನು ಹೇಳಿದ್ದಾರೆ. ಅವುಗಳಲ್ಲಿ ಕೆಲವು ಆಧ್ಯಾತ್ಮಿಕ ನಂಬಿಕೆಗಳಿಗೆ ಸಂಬಂಧಪಟ್ಟಿದ್ದರೆ, ಇನ್ನು ಕೆಲವು ನಮ್ಮ ಜೀವನದಲ್ಲಿ ಶಿಸ್ತು, ಉಳಿತಾಯ ಮತ್ತು ಸಂತೋಷವನ್ನು ತರುವಂತಹ ಒಳ್ಳೆಯ ಅಭ್ಯಾಸಗಳು. ಇಂದು ಈ ವಿಡಿಯೋದಲ್ಲಿ ಲಕ್ಷ್ಮೀದೇವಿ ಮನೆಯಲ್ಲಿ ಸ್ಥಿರವಾಗಿ ಇರಬೇಕಾದರೆ ನಮ್ಮ ಹಿರಿಯರು ಹೇಳಿರುವ ಕೆಲವು ರಹಸ್ಯಗಳನ್ನು, ಹಾಗೆಯೇ ಹಣ ಕೈಯಲ್ಲಿ ನಿಲ್ಲಬೇಕಾದರೆ ಪ್ರತಿ ಕುಟುಂಬವೂ ಪಾಲಿಸಬೇಕಾದ ಕೆಲವು ಪ್ರಾಯೋಗಿಕ ಸಲಹೆಗಳನ್ನು ಅತ್ಯಂತ ಆಳವಾಗಿ ತಿಳಿದುಕೊಳ್ಳೋಣ. ಆದ್ದರಿಂದ ವಿಡಿಯೋವನ್ನು ಎಲ್ಲೂ ಬಿಡದೆ ಕೊನೆಯವರೆಗೂ ನೋಡಿ. ಏಕೆಂದರೆ ಕೊನೆಯಲ್ಲಿ ಹೇಳುವ ಬಂಗಾರದಂತಹ ಸಲಹೆ ನಿಮ್ಮ ಆರ್ಥಿಕ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸುವ ಅವಕಾಶ ಹೊಂದಿದೆ. ಮೊದಲನೆಯದು ಹೊಸ್ತಿಲಿನ ಮಹತ್ವಾಕಾಂಕ್ಷೆ. ಗೆಳೆಯರೇ, ನಮ್ಮ ಹಿರಿಯರು ಹೊಸ್ತಿಲನ್ನು ಏಕೆ ಅಷ್ಟೊಂದು ಪವಿತ್ರವಾಗಿ ಭಾವಿಸುತ್ತಿದ್ದರು ಎಂದು ಎಂದಾದರೂ ಯೋಚಿಸಿದ್ದೀರಾ? ಹೊಸ್ತಿಲು ಎನ್ನುವುದು ಕೇವಲ ಮನೆಗೆ ಪ್ರವೇಶಿಸುವ ದ್ವಾರ ಮಾತ್ರವಲ್ಲ, ಅದು ಮನೆಯ ಶಕ್ತಿ ಹಾಗೂ ಗೌರವದ ಪ್ರತೀಕ. ಪುರಾತನ ನಂಬಿಕೆಗಳ ಪ್ರಕಾರ ಹೊಸ್ತಿಲನ್ನು ಲಕ್ಷ್ಮೀ ಸ್ವರೂಪವಾಗಿ ಭಾವಿಸುತ್ತಾರೆ. ಅದಕ್ಕಾಗಿಯೇ ಹೊಸ್ತಿಲಿನ ಮೇಲೆ ಕುಳಿತುಕೊಳ್ಳಬಾರದು, ಹೊಸ್ತಿಲನ್ನು ಕಾಲಿನಿಂದ ಒದೆಯಬಾರದು, ಹೊಸ್ತಿಲಿನ ಮೇಲೆ ಕಸ ಹಾಕಬಾರದು ಎಂದು ಹೇಳುತ್ತಿದ್ದರು. ಮುಂಜಾನೆಯೇ ಹೊಸ್ತಿಲನ್ನು ತೊಳೆದು ಹಳದಿ, ಕುಂಕುಮ ಇಟ್ಟು ರಂಗೋಲಿ ಹಾಕುವುದರ ಹಿಂದೆ ಕೇವಲ ಸಂಪ್ರದಾಯ ಮಾತ್ರವಿಲ್ಲ. ಪ್ರತಿದಿನ ಮನೆಗೆ ಗೌರವ ಕೊಡುವ ಒಂದು ಸುಂದರವಾದ ಅಭ್ಯಾಸವಿದು. ಸ್ವಚ್ಛವಾದ ಹೊಸ್ತಿಲು, ಸ್ವಚ್ಛವಾದ ಮನೆ, ಸ್ವಚ್ಛವಾದ ಆಲೋಚನೆಗಳಿಗೆ ನಾಂದಿ. ಸ್ವಚ್ಛತೆ ಇಲ್ಲದ ಮನೆಯಲ್ಲಿ ಲಕ್ಷ್ಮಿ ನಿಲ್ಲುವುದಿಲ್ಲ ಎಂಬುದು ಹಿರಿಯರ ನಂಬಿಕೆ. ಎರಡನೆಯದು ಸಂಜೆ ದೀಪ ಹಚ್ಚುವುದು. ಸಂಧ್ಯಾ ಸಮಯ ಎಂದರೆ ಹಗಲು ರಾತ್ರಿಯಾಗಿ ಬದಲಾಗುವ ಸಮಯ. ಈ ಸಮಯವನ್ನು ನಮ್ಮ ಹಿರಿಯರು ಅತ್ಯಂತ ಪವಿತ್ರವಾಗಿ ಭಾವಿಸುತ್ತಿದ್ದರು. ಅದಕ್ಕಾಗಿಯೇ ಆ ಸಮಯದಲ್ಲಿ ಮನೆಯನ್ನು ಕತ್ತಲೆಯಾಗಿ ಇಡಬಾರದು ಎಂದು ಹೇಳುತ್ತಿದ್ದರು. ದೀಪ ಹಚ್ಚುವುದರಿಂದ ನಿಜವಾಗಿಯೂ ಸಂಪತ್ತು ಹೆಚ್ಚಾಗುತ್ತದೆಯೇ ಎನ್ನುವುದು ವೈಯಕ್ತಿಕ ನಂಬಿಕೆಯ ವಿಷಯ. ಆದರೆ ಒಂದು ವಿಷಯ ಮಾತ್ರ ಸತ್ಯ, ಪ್ರತಿದಿನ ಒಂದೇ ಸಮಯದಲ್ಲಿ ದೀಪ ಹಚ್ಚುವುದು, ಕೊಂಚ ಸಮಯ ಪ್ರಶಾಂತವಾಗಿ ಕುಳಿತುಕೊಳ್ಳುವುದು ಮನಸ್ಸಿನಲ್ಲಿರುವ ಆತಂಕಗಳನ್ನು ಕಡಿಮೆ ಮಾಡುತ್ತದೆ. ಮನೆಯಲ್ಲಿ ಸಕಾರಾತ್ಮಕ ವಾತಾವರಣವನ್ನು ಸೃಷ್ಟಿಸುತ್ತದೆ. ಅದಕ್ಕಾಗಿಯೇ ಈ ಅಭ್ಯಾಸ ಇಂದಿಗೂ ಕೋಟ್ಯಂತರ ಕುಟುಂಬಗಳಲ್ಲಿ ಮುಂದುವರಿಯುತ್ತಿದೆ. ಮೂರನೆಯದು ಸೋರಿಕೆಗಳು, ಆರ್ಥಿಕ ನಷ್ಟದ ಸಂಕೇತ. ಈಗ ತುಂಬಾ ಜನರು ನಿರ್ಲಕ್ಷ್ಯ ಮಾಡುವ ಒಂದು ವಿಷಯವೆಂದರೆ ಮನೆಯಲ್ಲಿ ನೀರಿನ ನಳಿಕೆ ಸೋರುತ್ತಿರುತ್ತದೆ. ಹನಿ ಹನಿಯಾಗಿ ನೀರು ಬೀಳುತ್ತಿರುತ್ತದೆ. ಆದರೆ ನಾವು ಅದನ್ನು ಅಷ್ಟಾಗಿ ಗಮನಿಸುವುದಿಲ್ಲ. ಪುರಾತನ ನಂಬಿಕೆಗಳ ಪ್ರಕಾರ ನೀರು ಪೋಲಾಗುವುದು ಎಂದರೆ ಸಂಪತ್ತು ಪೋಲಾಗುವುದೇ ಎಂದು ಭಾವಿಸುತ್ತಿದ್ದರು. ಅದಕ್ಕಾಗಿಯೇ ಮನೆಯಲ್ಲಿ ಎಲ್ಲಾದರೂ ಸೋರಿಕೆಗಳಿದ್ದರೆ ತಕ್ಷಣವೇ ದುರಸ್ತಿ ಮಾಡಿಸಿ ಎಂದು ಹೇಳುತ್ತಿದ್ದರು. ಇದು ಕೇವಲ ಆಧ್ಯಾತ್ಮಿಕ ವಿಷಯ ಮಾತ್ರವಲ್ಲ, ಪ್ರಾಯೋಗಿಕವಾಗಿಯೂ ಸತ್ಯವೇ ಆಗಿದೆ. ನೀರು ಪೋಲಾಗುತ್ತದೆ, ಶುಲ್ಕ ಹೆಚ್ಚಾಗುತ್ತದೆ, ಸಣ್ಣ ಸಮಸ್ಯೆ ದೊಡ್ಡ ಖರ್ಚಾಗಿ ಬದಲಾಗುತ್ತದೆ. ಅದಕ್ಕಾಗಿಯೇ ಸಣ್ಣ ವಿಷಯಗಳನ್ನು ನಿರ್ಲಕ್ಷಿಸಬೇಡಿ. ನಾಲ್ಕನೆಯದು ಧಾನ್ಯಲಕ್ಷ್ಮಿಯನ್ನು ಗೌರವಿಸಿ. ನಮ್ಮ ಹಿರಿಯರು ಅನ್ನವನ್ನು ಪರಬ್ರಹ್ಮ ಸ್ವರೂಪವಾಗಿ ಭಾವಿಸಿದ್ದರು. ಅದಕ್ಕಾಗಿಯೇ ಅನ್ನವನ್ನು ಪೋಲು ಮಾಡಬೇಡಿ ಎಂದು ಹೇಳಿದರು. ಇಂದು ಜಗತ್ತಿನಲ್ಲಿ ಕೋಟ್ಯಂತರ ಜನರು ಹಸಿವಿನಿಂದ ಕಷ್ಟಪಡುತ್ತಿದ್ದಾರೆ. ಅಂತಹ ಸಮಯದಲ್ಲಿ ನಾವು ಆಹಾರವನ್ನು ಪೋಲು ಮಾಡುವುದು ಸರಿಯಾದ ಕೆಲಸವಲ್ಲ. ಅಗತ್ಯವಿರುವಷ್ಟು ಮಾತ್ರ ಅಡುಗೆ ಮಾಡಿ
ಉಳಿದ ಆಹಾರವನ್ನು ಸರಿಯಾಗಿ ಬಳಸಿ. ಇದು ಒಳ್ಳೆಯ ಅಭ್ಯಾಸ ಮಾತ್ರವಲ್ಲ, ಉತ್ತಮ ಉಳಿತಾಯವೂ ಹೌದು. ಗೆಳೆಯರೇ, ಮುಂದೆ ಹೋಗುವ ಮುನ್ನ ಇಲ್ಲಿ ಒಂದು ಸಣ್ಣ ವಿಷಯವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಬೇಕು. ಈ ವಿಡಿಯೋಗಾಗಿ ನಾವು ತುಂಬಾ ಸಂಶೋಧನೆ ಮಾಡುತ್ತೇವೆ. ಪುಸ್ತಕಗಳನ್ನು ಓದುವುದು, ಮಾಹಿತಿ ಸಂಗ್ರಹಿಸುವುದು, ಚಿತ್ರಕಥೆ ಬರೆಯುವುದು, ಧ್ವನಿ ನೀಡುವುದು, ಸಂಕಲನ ಮಾಡುವುದು, ಹೀಗೆ ಒಂದು ವಿಡಿಯೋಗಾಗಿ 4 ರಿಂದ 5 ಗಂಟೆಗಳಿಗಿಂತ ಹೆಚ್ಚು ಸಮಯವನ್ನು ವಿನಿಯೋಗಿಸುತ್ತೇವೆ. ನಮ್ಮ ಶ್ರಮಕ್ಕೆ ನೀವು ನೀಡುವ ಸಣ್ಣ ಗುರುತಿಸುವಿಕೆ ಎಂದರೆ ನಿಮ್ಮ ಒಂದು ಲೈಕ್ ಮತ್ತು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಇದರಿಂದ ನಾವು ಪಟ್ಟ ಶ್ರಮವನ್ನು ಮರೆಯುವಂತೆ ಮಾಡುತ್ತದೆ. ಅಷ್ಟೇ ಅಲ್ಲದೆ ಯೂಟ್ಯೂಬ್ ಈ ವಿಡಿಯೋವನ್ನು ಇನ್ನಷ್ಟು ಹೆಚ್ಚು ಜನ ವೀಕ್ಷಕರಿಗೆ ತಲುಪಿಸುವ ಅವಕಾಶ ಹೆಚ್ಚಾಗುತ್ತದೆ. ಒಂದು ವೇಳೆ ಈ ವಿಡಿಯೋ ಇನ್ನೊಂದು 10 ಜನರನ್ನು ತಲುಪಿ ಅವರಲ್ಲಿ ಕೆಲವರಾದರೂ ಈ ವಿಷಯಗಳನ್ನು ತಿಳಿದುಕೊಂಡು ಒಳ್ಳೆಯ ಬದಲಾವಣೆ ತಂದುಕೊಂಡರೆ ಆ ಒಳ್ಳೆಯ ಕೆಲಸದಲ್ಲಿ ನಿಮ್ಮ ಪಾಲೂ ಇರುತ್ತದೆ. ಅದಕ್ಕಾಗಿಯೇ ಈಗಲೇ ವಿಡಿಯೋವನ್ನು ಇಷ್ಟಪಡಿ. ಇನ್ನೂ ನಮ್ಮ ಕುಟುಂಬಕ್ಕೆ ಸೇರದಿದ್ದರೆ ಚಂದಾದಾರರಾಗಿ ಗಂಟೆಯ ಗುರುತನ್ನು ಕೂಡ ಒತ್ತಿ. ನಿಮ್ಮ ಬೆಂಬಲ ನಮಗೆ ಅತ್ಯಂತ ಅಮೂಲ್ಯವಾದದ್ದು. 5ನೇಯದು, ಪಟ್ಟಿ ಇಲ್ಲದೆ ಖರೀದಿ ಮಾಡಬೇಡಿ. ಮಾರುಕಟ್ಟೆಗೆ ಹೋದಾಗ ನಮಗೆ ಅಗತ್ಯವಿಲ್ಲದ ವಸ್ತುಗಳು ಕೂಡ ಆಕರ್ಷಕವಾಗಿ ಕಾಣಿಸುತ್ತವೆ. ಕೊಡುಗೆ ಇದೆ, ರಿಯಾಯಿತಿ ಇದೆ ಎಂದು ಕೊಂಡುಬಿಡುತ್ತೇವೆ. ಆದರೆ ನೆನಪಿಟ್ಟುಕೊಳ್ಳಿ, ಅಗತ್ಯವಿಲ್ಲದ ವಸ್ತುವನ್ನು ಕಡಿಮೆ ಬೆಲೆಗೆ ಕೊಂಡರೂ ಅದು ಖರ್ಚೇ ಹೊರತು ಉಳಿತಾಯವಲ್ಲ. ಅದಕ್ಕಾಗಿಯೇ ಯಾವಾಗಲೂ ಪಟ್ಟಿಯೊಂದಿಗೆ ಹೋಗಿ. ಇನ್ನು 6ನೇಯದು, ಆಯವ್ಯಯದ ದಿನಚರಿ ಪುಸ್ತಕ. ಈ ಒಂದು ಅಭ್ಯಾಸ ಅನೇಕ ಕುಟುಂಬಗಳನ್ನು ಬದಲಾಯಿಸಿದೆ. ಪ್ರತಿದಿನ ರಾತ್ರಿ 5 ನಿಮಿಷ ಸಮಯ ತೆಗೆದುಕೊಂಡು ಆ ದಿನದ ಖರ್ಚುಗಳನ್ನು ಬರೆಯಿರಿ. 1 ವಾರದ ನಂತರ ಒಮ್ಮೆ ನೋಡಿ. ನಿಮ್ಮ ಹಣ ಎಲ್ಲಿಗೆ ಹೋಗುತ್ತಿದೆ ಎಂಬುದು ನಿಮಗೆ ಅರ್ಥವಾಗುತ್ತದೆ. ಅನಗತ್ಯ ಖರ್ಚುಗಳನ್ನು ಕಡಿಮೆ ಮಾಡಲು ಸಾಧ್ಯವಾಗುತ್ತದೆ. 7ನೇಯದು, ಈಗ ಈ ವಿಡಿಯೋದಲ್ಲಿ ಅತ್ಯಂತ ಪ್ರಮುಖವಾದ ವಿಷಯ, ತುರ್ತು ನಿಧಿಯ ಶಕ್ತಿ. ಜೀವನದಲ್ಲಿ ಯಾವಾಗ ಯಾವ ಪರಿಸ್ಥಿತಿ ಬರುತ್ತದೆ ಎಂದು ಯಾರಿಗೂ ತಿಳಿಯುವುದಿಲ್ಲ. ಅನಾರೋಗ್ಯ ಬರಬಹುದು, ಉದ್ಯೋಗದ ಸಮಸ್ಯೆ ಬರಬಹುದು, ತುರ್ತು ಖರ್ಚು ಎದುರಾಗಬಹುದು. ಅಂತಹ ಸಮಯದಲ್ಲಿ ಸಾಲ ಮಾಡಬೇಕಾದ ಪರಿಸ್ಥಿತಿ ಬರಬಾರದು ಎಂದರೆ ಪ್ರತಿ ಕುಟುಂಬವೂ ಕಡ್ಡಾಯವಾಗಿ ಒಂದು ತುರ್ತು ನಿಧಿಯನ್ನು ಸಿದ್ಧಪಡಿಸಿಕೊಳ್ಳಬೇಕು. ನಿಮ್ಮ ತಿಂಗಳ ಖರ್ಚು 20,000 ರೂಪಾಯಿ ಆಗಿದ್ದರೆ ವರ್ಷಕ್ಕೆ ಕನಿಷ್ಠ 1 ರಿಂದ 2 ಲಕ್ಷದವರೆಗೆ ಪ್ರತ್ಯೇಕವಾಗಿ ಉಳಿಸುವ ಪ್ರಯತ್ನ ಮಾಡಿ. ಈ ಹಣ ರಜೆಗಾಗಿ ಅಲ್ಲ, ಖರೀದಿಗಾಗಿ ಅಲ್ಲ, ಕೇವಲ ತುರ್ತು ಪರಿಸ್ಥಿತಿಗಳಿಗಾಗಿ ಮಾತ್ರ. ಈ ಒಂದು ಅಭ್ಯಾಸ ಎಷ್ಟೋ ಕುಟುಂಬಗಳನ್ನು ಆರ್ಥಿಕ ಸಮಸ್ಯೆಗಳಿಂದ ಕಾಪಾಡಿದ. 1 ನಿಮಿಷ ಇರಿ. ಬಂಗಾರದಂತಹ ಮಾತು ಹೇಳುವ ಮುನ್ನ ನೀವಿನ್ನೂ ನಮ್ಮ ವಾಹಿನಿಗೆ ಚಂದಾದಾರರಾಗದಿದ್ದರೆ ಯೂಟ್ಯೂಬ್ ಮಾಯೆಯಲ್ಲಿ ನಾವು ಮತ್ತೆ ಸಿಗದೇ ಇರಬಹುದು. ನಿಮ್ಮ ಜೀವನವನ್ನು ಬದಲಾಯಿಸುವ ಇಂತಹ ಬೆಲೆಬಾಳುವ ವಿಡಿಯೋಗಳು ನಿಮಗೆ ಮತ್ತೆ ಕಾಣಿಸದೇ ಇರಬಹುದು. ಅದಕ್ಕಾಗಿಯೇ ಈಗಲೇ ಚಂದಾದಾರರಾಗಿ ಗಂಟೆಯ ಗುರುತನ್ನು ಒತ್ತಿ. ನಿಮ್ಮ ಬೆಂಬಲ ನಮಗೆ ಅತ್ಯಂತ ಅಮೂಲ್ಯವಾದದ್ದು. 8ನೇಯದು, ಕುಟುಂಬದಲ್ಲಿ ಗೌರವವಿದ್ದರೆ ಸಂಪತ್ತು ಉಳಿಯುತ್ತದೆ. ನಮ್ಮ ಹಿರಿಯರು ಇನ್ನೊಂದು ಅದ್ಭುತವಾದ ಮಾತು ಹೇಳಿದ್ದಾರೆ. ಹಣಕ್ಕಿಂತ ಬೆಲೆಬಾಳುವಂಥದ್ದು ಕುಟುಂಬದ ಒಗ್ಗಟ್ಟು. ಗಂಡ ಹೆಂಡತಿ ಪ್ರತಿದಿನ ಜಗಳವಾಡುವ ಮನೆಯಲ್ಲಿ ಎಷ್ಟು ಹಣವಿದ್ದರೂ ನೆಮ್ಮದಿ ಇರುವುದಿಲ್ಲ. ನೆಮ್ಮದಿ ಇಲ್ಲದ ಜಾಗದಲ್ಲಿ ಸಂತೋಷವಿರುವುದಿಲ್ಲ. ಅದಕ್ಕಾಗಿಯೇ ಪರಸ್ಪರ ಗೌರವಿಸಿಕೊಳ್ಳುವುದು ತುಂಬಾ ಮುಖ್ಯ. ಹಾಗೇ ಮನೆಯಲ್ಲಿ ಹಿರಿಯರ ಮಾತುಗಳಿಗೆ ಬೆಲೆ ಕೊಡಬೇಕು. ಅವರ ಅನುಭವ ನಮಗೆ ಕಾಣಿಸದ ಸಂಪತ್ತು. ಅವರ ಆಶೀರ್ವಾದ ನಮ್ಮಲ್ಲಿ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಆ ಆತ್ಮವಿಶ್ವಾಸವೇ ಜೀವನದಲ್ಲಿ ಬೆಳೆಯಲು ಸಹಾಯ ಮಾಡುತ್ತದೆ. ಈಗ ನೀವು ಕಾಯುತ್ತಿರುವ ಆ ಬಂಗಾರದಂತಹ ಸಲಹೆ. ಮೊದಲು ಉಳಿತಾಯ, ಆಮೇಲಷ್ಟೇ ಖರ್ಚು. ಸಂಬಳ ಬಂದ ತಕ್ಷಣ ಬಿಲ್ ಪಾವತಿಸಿ ಖರ್ಚುಗಳನ್ನೆಲ್ಲ ಮುಗಿಸಿ ಉಳಿದರೆ ದಾಚೋಣ ಅಂದುಕೊಂಡರೆ ಅದು ಎಂದಿಗೂ ಸಾಧ್ಯವಾಗುವುದಿಲ್ಲ. ಸಂಬಳ ಬಂದ ತಕ್ಷಣ ಒಂದು ನಿಗದಿತ ಮೊತ್ತವನ್ನು ಕನಿಷ್ಠ 10% ರಿಂದ 20% ಬೇರೊಂದು ಖಾತೆಗೆ ವರ್ಗಾಯಿಸಿಬಿಡಿ. ಉಳಿದ ಹಣದಲ್ಲೇ ತಿಂಗಳು ಸಾಗಿಸಿ. ಇದೇ ಆರ್ಥಿಕವಾಗಿ ಬೆಳೆದ ಪ್ರತಿಯೊಬ್ಬರ ರಹಸ್ಯ. ಹಾಗೆಯೇ ನಿಮ್ಮ ಶಕ್ತಿಗೆ ತಕ್ಕಂತೆ ಸಮಾಜದಲ್ಲಿ ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡಿ. ನೀವು ನೀಡುವ ದಾನಲಕ್ಷ್ಮಿ ಕಟಾಕ್ಷವನ್ನು 10ರಷ್ಟು ಹೆಚ್ಚಿಸುತ್ತದೆ. ಈ ವಿಡಿಯೋದಲ್ಲಿ ನಿಮಗೆ ಎಲ್ಲಕ್ಕಿಂತ ಹೆಚ್ಚು ಇಷ್ಟವಾದ ವಿಷಯ ಯಾವುದು? ಅನಿಸಿಕೆಯನ್ನು ತಪ್ಪದೇ ತಿಳಿಸಿ. ವಿಡಿಯೋ ಉಪಯುಕ್ತ ಅನಿಸಿದರೆ ಇಷ್ಟಪಡಿ. ನಿಮ್ಮ ಬಂಧು ಮಿತ್ರರಿಗೆ ಹಂಚಿಕೊಳ್ಳಿ. ಇಂತಹ ಇನ್ನಷ್ಟು ಜೀವನವನ್ನು ಬದಲಾಯಿಸುವ ವಿಡಿಯೋಗಳಿಗಾಗಿ ನಮ್ಮ ವಾಹಿನಿಗೆ ಚಂದಾದಾರರಾಗಿ. ಮತ್ತೆ ಇನ್ನೊಂದು ಅದ್ಭುತವಾದ ವಿಡಿಯೋದೊಂದಿಗೆ ಭೇಟಿಯಾಗೋಣ.
ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಸರ್ವೇಜನಾಃ ಸುಖಿನೋ ಭವಂತು.